ನೀವು ಹೊನ್ನಾವರಕ್ಕೆ ಬಂದಾಗ ಈ ಸ್ಥಳಗಳಂತೂ ನೋಡ್ಲೇಬೇಕು. ಹೊನ್ನಾವರದ ಶರಾವತಿ ಕಾಂಡ್ಲಾ ಮ್ಯಾಂಗ್ರೋವ್ ಬೋರ್ಡ್ ವಾಕ್. ಇಲ್ಲಿ ಎಂಟ್ರಿ ಟಿಕೆಟ್ 20 ರೂಪಾಯಿ ಇರ್ತದೆ ಅಷ್ಟೇ. ಫೋಟೋ ತೆಕ್ಕೊಳ್ಳಿಕ್ಕೆ ಒಳ್ಳೆ ಸ್ಥಳ ಇದು. ಇದಾದ್ಮೇಲೆ ಈಕೋ ಬೀಚ್. ನೀವು ಬೀಚ್ ಅಲ್ಲಿ ಆಡ್ಬೇಕಂತಿದ್ರೆ ಇದೇ ಬೀಚಿಗೆ ಬನ್ನಿ. ಇಲ್ಲಿ ಜನ ಕೂಡ ಕಡಿಮೆ ಇರ್ತಾರೆ, ವ್ಯವಸ್ಥೆ ಕೂಡ ಒಳ್ಳೇದಿದೆ. ಇಲ್ಲಿ ಸ್ನಾನ ಮಾಡ್ಲಿಕ್ಕೆ ಎಲ್ಲದಕ್ಕೂ ಕೂಡ ವ್ಯವಸ್ಥೆ ಇದೆ. ಇನ್ನು ಹೊನ್ನಾವರದಿಂದ ಸ್ವಲ್ಪ ದೂರದಲ್ಲಿ ಅಪ್ಸರ್ಕೊಂಡ ವಾಟರ್ ಫಾಲ್ಸ್ ಇದೆ. ನೀವು ಮಳೆಗಾಲ ಸಂದರ್ಭದಲ್ಲಿ ಏನಾದ್ರು ಬರ್ತಾ ಇದ್ರೆ ಇಲ್ಲಿ ಕೂಡ ತಪ್ಪದೆ ಭೇಟಿ ನೀಡಿ. ನೀವಿನ್ನು ಹೊನ್ನಾವರಕ್ಕೆ ಬಂದಾಗ ಬೋಟ್ ರೈಡ್ ಒಂದು ಹೋಗ್ಲೇಬೇಕು. ಬೆಳಿಗ್ಗೆ ಅಥವಾ ಸಂಜೆ ಒಮ್ಮೆ ಆದ್ರೂ ಹೋಗಿ. ಇಲ್ಲಿ ತುಂಬಾ ಬೋಟ್ನವರಿದ್ದಾರೆ. ನಾವು ಹೋಗಿದ್ ಮಾತ್ರ ವಿನಾಯಕ್ ಅವರ ಬೋಟಲ್ಲಿ. ಇವ್ರು ನಮ್ಗೆ ಫೋಟೋ ತೆಗಿಲಿಕ್ಕೆ ಒಳ್ಳೊಳ್ಳೆ ಪ್ಲೇಸಿಗೆ ಕರ್ಕೊಂಡು ಹೋಗಿದ್ರು. ಮತ್ತೆ ಇಲ್ಲ ಹತ್ರದಲ್ಲೇ ಯಾವ್ದೆಲ್ಲ ಪ್ಲೇಸ್ಗಳನ್ನ ನೋಡ್ಬೋದು, ಎಲ್ಲಿ ಸ್ಟೇ ಆಗ್ಬೋದು, ಇದ್ರ ಬಗ್ಗೆ ಎಲ್ಲ ಅವರೇ ಮಾಹಿತಿ ಕೊಟ್ಟಿದ್ರು. ಹಾಗಾಗಿ ನೀವು ಕೂಡ ಇವ್ರನ್ನೇ ಕಾಂಟ್ಯಾಕ್ಟ್ ಮಾಡ್ಬೋದು. ಪ್ರೀ ವೆಡ್ಡಿಂಗ್ ಶೂಟ್ಸ್ಗೆ ನಿಮ್ಗೆ ಏನಾದ್ರು ಬೋಟ್ ಬೇಕಾದ್ರೂ ಕೂಡ ಇವರೇ ವ್ಯವಸ್ಥೆ ಮಾಡಿ ಕೊಡ್ತಾರೆ. ನೀವು ಇವರ ಬೋಟಲ್ಲಿ ಹೋಗ್ಬೇಕಂದ್ರೆ ಹೊನ್ನಾವರದ ತಾರೆಬಾಗಿಲ್ ಅಂತ ಬೋಟಿಂಗ್ ಪಾಯಿಂಟ್ ಇದೆ, ಅಲ್ಲಿ ಹೋಗ್ಬೇಕು ನೀವು. ಬೋಟಿಂಗ್ ಹೊನ್ನಾವರದಲ್ಲಿ ಪ್ರಾರಂಭ ಆಗಿದ್ದು ಇದೇ ಸ್ಥಳದಲ್ಲಿ. ಹೊನ್ನಾವರ ಸಿಟಿ ಮೇನ್ ರೋಡ್ ಇಂದ ಒಂದು 800 ಮೀಟರ್ ದೂರದಲ್ಲಿದೆ ಅಷ್ಟೇ. ನಾವಿಲ್ಲಿ ಅವರ ಫೋನ್ ನಂಬರ್ನ ಕೊಟ್ಟಿದ್ದೇವೆ. ನೀವು ಅವ್ರನ್ನ ತಪ್ಪದೆ ಒಮ್ಮೆ ಕಾಂಟ್ಯಾಕ್ಟ್ ಮಾಡಿ, ಅವ್ರು ನಿಮಗೆ ಸಂಪೂರ್ಣವಾದ ಮಾಹಿತಿನ ಕೊಡ್ತಾರೆ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಅವರಿಗೂ ಕೂಡ ಸಹಾಯ ಆಗ್ಬೋದು.